Hi all, welcome to my YouTube channel. ಈ ವಿಡಿಯೋ ಪಾರ್ಟ್ 1ನ ಕಂಟಿನ್ಯೂಷನ್ ಪಾರ್ಟ್. ಸೊ ಪಾರ್ಟ್ 2 ಇನ್ಫಾರ್ಮೇಟಿವ್ ಬುಕ್ ಫಾರ್ ಕಿಡ್ಸ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನನ್ನ ಮಗುಗೆ ಯಾವ್ಯಾವ್ದು ಬುಕ್ಕನ್ನ ಓದಿಸ್ತಿದ್ದೀನಿ ಆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಈವನ್ ಯಾವ ಬುಕ್ಕು ಚೆನ್ನಾಗಿದೆ ವರ್ತ್ ಬೈಯಿಂಗ್ ಆ್ಯಂಡ್ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಸೆಟ್ ಬಂದು ಇದು ಪಂಚತಂತ್ರ. ಇದನ್ನು ನಾನು ಬ್ಲೋಸಮ್ ಬುಕ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು ಸೆಕೆಂಡ್ ಹ್ಯಾಂಡಲ್ಗೆ. ಆ್ಯಂಡ್ ಇವನ್ ಎವ್ರಿ ಪಂಚತಂತ್ರ ಸ್ಟೋರೀಸು ಲೈಕ್ ವಿತ್ ಇಮೇಜಸ್ ಇತ್ತು. ಇವನ್ ಪೇಜ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎವ್ರಿ ಸ್ಟೋರಿ ಎಂಡಿಂಗಲ್ಲಿ ಒಂದು ಮಾರಲ್, ವಾಟ್ ಇಸ್ ದ ಮಾರಲ್ ಆಫ್ ದ ಸ್ಟೋರಿ ಅಂತಲೂ ಇರುತ್ತೆ. ಆ್ಯಂಡ್ ಇದು ವರ್ತ್ ಬೈಯಿಂಗೆ, ಬಿಕಾಸ್ ಮಾರಲ್ ಸ್ಟೋರೀಸ್ ನಾವು ಎಷ್ಟು ಚಿಕ್ಕ ವಯಸ್ಸಲ್ಲೇ ಅವನಿಗೆ ಮಕ್ಳಿಗೆ ಹೇಳ್ತೀವೋ ಅಷ್ಟು ಅವ್ರಿಗೂ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ಈವನ್ ನಾವೇನಾದ್ರು ಗುಡ್ ಹ್ಯಾಬಿಟ್ಸ್ನ ಕಲಿಸ್ಬೇಕು ಅಂದರೆ ಈ ಥರ ಸ್ಟೋರಿ ಮುಖಾಂತರ ಹೇಳಿದ್ರೆ ಅವ್ರಿಗೆ ಅದು ತುಂಬ ಬೇಗ ಅರ್ಥ ಆಗಿ ತುಂಬ ಬೇಗ ಅದನ್ನು ಕಲ್ತ್ಕೊತಾರೆ. ಸೊ ಇದು ನನ್ನ ಹತ್ರ 5 ಸೆಟ್ಸ್ ಇದೆ, ಆಲ್ ಮಾರಲ್ ಸ್ಟೋರಿ ಫ್ರಮ್ ಪಂಚತಂತ್ರ. ಇದ್ರ ಕಾಸ್ಟ್ ಬಂದು 40 ರೂಪೀಸ್ ಪರ್ ಬುಕ್. ನೆಕ್ಸ್ಟ್ ಬುಕ್ಕು ನಾನು ABCD ಲೈಕ್ ಕಲಿಸ್ಬೇಕು ಅಂತ ತಂದಿದ್ದು. ಈ ಬುಕ್ಕಲ್ಲಿ A ಫಾರ್ 2 ವರ್ಡ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ಲೈಕ್ ಪೇಜಸ್ ಎಲ್ಲ ತುಂಬ ಬೋರ್ಡ್ ಬುಕ್ಕು, ಚೆನ್ನಾಗಿತ್ತು. ಇದನ್ನು ಕೂಡ ನಾನು ಸೆಕೆಂಡ್ ಹ್ಯಾಂಡಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಲೈಕ್ ಪ್ರೀ ನರ್ಸರಿ ಬುಕ್ಗೆ ಇವನ್ ಇಮೇಜಸಲ್ಲಿ ಫ್ಲಿಪ್ ಫ್ಲಾಪ್ ಬುಕ್ಸು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ಲೈಕ್ ವರ್ಡ್ ರೆಕಗ್ನಿಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇವನ್ ಮಕ್ಕಳು ಅರ್ಧಕ್ಕೋ ಚಾನ್ಸಸ್ಸು ಇರಲ್ಲ, ಯಾಕೆಂದರೆ ಕ್ವಾಲಿಟಿ ಆಫ್ ದ ಬುಕ್ ಇಸ್ ವೆರಿ ಗುಡ್. ಆ್ಯಂಡ್ ಇದನ್ನು ನಾನು 200 ರೂಪೀಸ್ಗೆ ಪರ್ಚೇಸ್ ಮಾಡಿದ್ದು. ಸೊ ಬುಕ್ ನೆಕ್ಸ್ಟ್ ಬುಕ್ಕು ನರ್ಸರಿ ರೈಮ್ಸ್. ಸೊ ಇದು ಕೂಡ ಅಷ್ಟೇ, ನಂಗೆ ಕ್ವಾಲಿಟಿ ಆಫ್ ದ ಬುಕ್ ತುಂಬಾ ಇಷ್ಟ ಆಯಿತು. ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಅಮೆಝಾನಲ್ಲಿ. ಆ್ಯಂಡ್ ಇವನ್ ಎಲ್ಲ ರೈಮ್ಸ್ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಈ ಬುಕ್ಕಲ್ಲಿ. ಆ್ಯಂಡ್ ಯಾವುದೇ ಮಕ್ಕಳಿಗೆ ಲೈಕ್ ಕಿಡ್ಸಿಗೆ ತುಂಬಾ ಇಷ್ಟ ಆಗುತ್ತೆ ನಾವು ಸಾಂಗ್ ಮುಖಾಂತರ ಹೇಳೋದು. ರೈಮ್ಸ್ ಅಂದರೆ ನಾವು ಆ್ಯಕ್ಷನ್ ಮಾಡಿಕೊಂಡು ಆ ಪದಗಳನ್ನ ಹೇಳ್ಕೊಳ್ತಾ ಇದ್ರೆ ಅವರು ತುಂಬಾ ಎಂಜಾಯ್ ಮಾಡ್ತಾರೆ. ಒನ್ ಫೈನ್ ಡೇ ಅವರು ಟ್ರೈ ಮಾಡ್ತಾರೆ. ಏನಾದ್ರು ಸ್ಪೀಚ್ ಡಿಲೇ ಇದ್ದರೆ ನಾವು ಸಾಂಗ್ ಹೇಳ್ತಾ ಇದ್ರೆ ಇಲ್ಲ ನಾವು ರೈಮ್ಸ್ ಮುಖಾಂತರ ಅವ್ರಿಗೆ ನಿಧಾನಕ್ಕೆ ನೀಟಾಗಿ ರಾಗದಿಂದ ಹೇಳ್ತಾ ಇದ್ರೆ ಇವನ್ ಮಕ್ಕಳು ಕೂಡ ಅವ್ರದ್ದೇ ಆದ ವಾಯ್ಸಲ್ಲಿ ಅವ್ರು ಟ್ರೈ ಮಾಡ್ತಾರೆ. ಆ್ಯಂಡ್ ಸ್ಪೀಚ್ ಡಿಲೇ ಆಗಲ್ಲ, ಬೇಗನೆ ಮಾತನ್ನ ಕಲಿತಾರೆ. ಆ್ಯಂಡ್ ಆಲ್ ಫೇಮಸ್ ರೈಮ್ಸೇ ಇದೆ ಈ ಬುಕ್ಕಲ್ಲಿ ಕೂಡ. ಇದು ಕ್ರಿಶ್ಗೆ ತುಂಬಾ ಇಷ್ಟ, ಯಾಕೆಂದರೆ ಇದು ಒನ್ ಆಫ್ ಹಿಸ್ ಫೇವ್ರೆಟ್ ರೈಮ್ಸ್. ಇಟ್ಸಿ ಬಿಟ್ಸಿ ಸ್ಪೈಡರ್ ಆ್ಯಂಡ್ ಜಾಕ್ ಆ್ಯಂಡ್ ಜಿಲ್ ವೆಂಟ್ ಅಪ್ ದ ಹಿಲ್, ರೈನ್ ರೈನ್ ಗೋ ಅವೇ, ಟೆಡಿ ಬೇರ್ ಇವೆಲ್ಲ ಅವ್ನಿಗೆ ತುಂಬಾ ಇಷ್ಟ. ಇವನ್ ವಿತ್ ಪಿಕ್ಚರ್ ಇರೋದ್ರಿಂದ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಬುಕ್ ಸೆಟ್ಟು ಅನಿಮಲ್ಸ್ ರಿಲೇಟೆಡು. ಸೊ ಬಿಸಿ ಝೂ ಆ್ಯಂಡ್ ಮೈ ಫೇವ್ರೆಟ್ ಫಾರ್ಮ್ ಅನಿಮಲ್ಸ್ ಅಂತ. ಇದನ್ನು ನಾನು ಬುಕ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದೊಂದು ಫ್ಲಿಪ್ ಫ್ಲಾಪ್ ಬುಕ್ಕು. ಸೊ ಯಾವುದೇ ಮಕ್ಳಿಗೆ ಈ ಥರ ಬುಕ್ಸ್ ಇದ್ದರೆ ಇದೇನಿದೆ ಇಲ್ಲೇನಿದೆ ಅಂತ ಫ್ಲಿಪ್ ಫ್ಲಾಪ್ ಮಾಡೋಕ್ಕೆ ನೋಡೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ಈವನ್ ಅನಿಮಲ್ಸ್ ರೆಕಗ್ನಿಷನ್ ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ಬುಕ್ ಇದು. ಲೈಕ್ ಏನಾದ್ರು ಕೆಲವೊಂದು ಕಿಡ್ಸ್ಗೆ ಅನಿಮಲ್ಸ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಲೈಕ್ ಬರ್ಡ್ಸ್ ರಿಲೇಟೆಡ್ ಬುಕ್ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಕಾರ್ಟೂನ್ ರಿಲೇಟೆಡ್ ಬುಕ್ಸ್ ಇಷ್ಟ ಆಗುತ್ತೆ. ಸೊ ಏನಾದ್ರು ಪೇರೆಂಟ್ಸ್ ಅನಿಮಲ್ಸ್ ರಿಲೇಟೆಡ್ ಮಕ್ಕಳು ಬೇಗ ಕಲಿಬೇಕಂದ್ರೆ ಈ ಬುಕ್ಕು ವರ್ತ್ ಬೈಯಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇವನ್ ಪೋಲಾ ಬೇರು ಎಲ್ಲ ಬುಕ್ಕಲ್ಲೂ ಎಲ್ಲ ಪೇಜಸಲ್ಲೂ ಈ ಥರ ಫ್ಲಿಪ್ ಫ್ಲಾಪ್ ಇದೆ. ಸೊ ಈ ಥರ ಎತ್ತಾಗ ವಾಟ್ ಈಸ್ ದಿಸ್ ಅಂದರೆ ಇವನ್ ಮಕ್ಕಳು ಕೂಡ ಆನ್ಸರ್ ಮಾಡೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಈ ಬುಕ್ಕು ಬಿಸಿ ಝೂ ಅಂತ. ಇದನ್ನು ನನಗೆ ಪರ್ಚೇಸ್ ಮಾಡಿದ್ದು ಸೆಕೆಂಡ್ ಹ್ಯಾಂಡಲ್, 320 ರೂಪೀಸ್ ಆಗಿದೆ ಈ ಬುಕ್ಕಿಗೆ. ನೆಕ್ಸ್ಟ್ ಬುಕ್ ಕೂಡ ಮೈ ಫೇವ್ರೆಟ್ ಫಾರ್ಮ್ ಅನಿಮಲ್ಸ್. ಸೊ ಇದು ಲೈಕ್ ಅನಿಮಲ್ಸ್ ರಿಲೇಟೆಡೇ. ಸೊ ಯಾವ ಅನಿಮಲ್ಲು ಅದು ಮನೆಯಲ್ಲಿರುತ್ತೆ, ಅದೇನು ತಿನ್ನುತ್ತೆ, ಅದ್ರ ಸೌಂಡ್ ಹೇಗೆ ಮಾಡುತ್ತೆ ಅಂದಾಗ ಎಲ್ಲ ಡಿಸ್ಕ್ರಿಪ್ಷನ್ ಕೂಡ ಒಂದೊಂದು ಪೇಜಲ್ಲಿದೆ. ಸೊ ನೆಕ್ಸ್ಟ್ ಶೀಪ್,
ಗ್ರೂಪ್ ಆಫ್ ಕೌಸ್ಗೆ ಏನಂತಾರೆ ಅದ್ರ ರಿಲೇಟೆಡು ಕೊಟ್ಟಿರ್ತಾರೆ. ಆ್ಯಂಡ್ ಇವನ್ ಕೌ ಫ್ಯಾಮಿಲಿ ಏನೇನು ಹೆಸರು ಬರುತ್ತೆ ಅದೆಲ್ಲ ಡಿಸ್ಕ್ರಿಪ್ಷನ್ನು ಈ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಚೆನ್ನಾಗಿದೆ ಬುಕ್ಕು. ಆ್ಯಂಡ್ ಇವನ್ ಇದ್ರ ಕಾಸ್ಟ್ 320 ರೂಪೀಸ್. ಸೊ ನೆಕ್ಸ್ಟ್ ಬುಕ್ಕು ಟಚ್ ಆ್ಯಂಡ್ ಫೀಲ್ ಬುಕ್ಕು. ಇವನ್ ಇದನ್ನು ಕೂಡ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಟಚ್ ಮಾಡಿ ಫೀಲ್ ಮಾಡಿ ಅದು ಯಾವ ಶೇಪಲ್ಲಿದೆ ಯಾವ ಸೈಜಲ್ಲಿದೆ ಅನ್ನೋದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಈ ಬುಕ್ ಮುಖಾಂತರ. ಸೊ ಇದು ಸರ್ಕಲ್ಲು ಫನ್ ಫ್ಯಾಕ್ಟ್ ಕೂಡ ಕೊಟ್ಟಿರ್ತಾರೆ. ಸೊ ಆ್ಯಂಡ್ ಅದ್ರ ಬಗ್ಗೆ 1 ಲೈನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಇದ್ರ ಕ್ವಾಲಿಟಿ ಕೂಡ ತುಂಬಾ ಹಾರ್ಡ್ ಬುಕ್ಕು, ಬೋರ್ಡ್ ಬುಕ್ ಇದು. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವನ್ ಟ್ರಯಾಂಗಲ್, ಸ್ಕ್ವೇರ್, ರೆಕ್ಟ್ಯಾಂಗಲ್ ಆ್ಯಂಡ್ ದೆನ್ ಓವಲ್ ಆ್ಯಂಡ್ ಸರ್ಕಲ್ ಈ ಶೇಪ್ನಲ್ಲೇ ಇದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಎಷ್ಟು ಜನ ಮಕ್ಳಿಗೆ ಬೇಕಾದ್ರೂ ಪಾಸ್ ಆನ್ ಮಾಡ್ಬೋದು. ಈ ಇದು ಲಿಲ್ ಸ್ಟಾರ್ ಟಚ್ ಆ್ಯಂಡ್ ಫೀಲ್ ಬುಕ್ಕು ಲಿಲ್ ಸ್ಟಾರ್ ಕಂಪ್ನಿದು. ಪೆಗಾಸಸ್ ರೀಡ್, ಪ್ಲೇ ಆ್ಯಂಡ್ ಎಕ್ಸ್ಪ್ಲೋರ್. ಆ್ಯಂಡ್ ಇದ್ರ ಬುಕ್ ಕಾಸ್ಟ್ ಬಂದು 320 ರೂಪೀಸ್. ನೆಕ್ಸ್ಟ್ ಬುಕ್ ಸೆಟ್ ಇಸ್ ಶೇರಿಂಗ್ ಎ ಶೆಲ್. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಬುಕ್. ಯಾಕೆಂದರೆ ಈ ಬುಕ್ಕು ನನಗೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇವನ್ ಕ್ರಿಶ್ಗೂ ತುಂಬ ಇಷ್ಟ ಆಯಿತು. ಯಾಕೆಂದರೆ ಇದರಲ್ಲಿ ಒಂದು ಶೇರಿಂಗ್ ಕಾನ್ಸೆಪ್ಟ್ ಅನ್ನೋದನ್ನು ತೋರಿಸುತ್ತೆ. ಲೈಕ್ ಆ ಕ್ಯಾರೆಕ್ಟರ್ ಹೇಗಿತ್ತು, ಇದು ಏನಾಯಿತು, ಯಾಕೆ ಶೇರಿಂಗ್ ಮಾಡ್ಕೊಳಕ್ಕೆ ಇಷ್ಟಪಡಲಿಲ್ಲ, ಬಟ್ ಅಲ್ಟಿಮೇಟ್ಲಿ ಶೇರಿಂಗಲ್ಲೇ ಖುಷಿ ಸಿಗುತ್ತೆ ಅಂತ ಗೊತ್ತಾಯಿತು. ಸೊ 3 ಜನ ಫ್ರೆಂಡ್ಸ್ ಇರ್ತಾರೆ, ಒಂದೇ ಶೆಲ್ಲನ್ನು ಶೇರ್ ಮಾಡ್ಕೋತಾರೆ. ಸೊ ಆ ಥರ ಶೇರಿಂಗ್ ಒಂದು ಒಳ್ಳೆ ಲೆಸನ್ನ ಈ ಬುಕ್ಕು ತೋರಿಸುತ್ತೆ. ಆ್ಯಂಡ್ ಇವನ್ ಕೂಡ ಪಿಕ್ಚರ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಗ್ಲಿಟರ್ ಇದೆ ಎವ್ರಿ ಪೇಜಲ್ಲಿ. ಆ್ಯಂಡ್ ಇವನ್ ಈ ಥರ ಪಿಕ್ಚರ್ಸ್ ಮಕ್ಳಿಗೂ ತುಂಬ ಇಷ್ಟ ಆಯಿತು. ಪರ್ಸ್ನಲಿ ನನಗೂ ಈ ಕಾನ್ಸೆಪ್ಟ್ ಲೈಕ್ ಈ ಬುಕ್ಕಿಂದ ಕಲ್ತಿದ್ದ ಲೆಸನ್. ಆ್ಯಂಡ್ ಇವನ್ ಕ್ರಿಶ್ ಕೂಡ ತುಂಬಾ ಇಷ್ಟ ಈ ಬುಕ್ಕು. ಸೊ ಅನಿಮೇಟೆಡಾಗಿ ಚೆನ್ನಾಗಿದೆ ಇಲ್ಲೆಲ್ಲ ಲೈಕ್ ಪಿಕ್ಚರ್ಸ್ ಮುಖಾಂತರ. ಆ್ಯಂಡ್ ಇವನ್ ಗ್ಲಿಟರ್ ಕೂಡ ಇದೆ. ಕ್ವಾಲಿಟಿ ಆಫ್ ದ ಬುಕ್ಕು ಓಕೆ. ಲೈಕ್ ಇದು ನಾನು ಬೋರ್ಡ್ ತಗೊಳ್ಳಿಲ್ಲ, ಜಸ್ಟ್ ಪೇಪರ್ ಬುಕ್ ಇದು. ಸೊ ಇದು ಫ್ರೆಂಡ್ನ ಹೇಗೆ ಬಚಾವ್ ಮಾಡುತ್ತೆ. ಅಲ್ಟಿಮೇಟ್ಲಿ 3 ಜನನು ಹೇಗೆ ಒಂದೇ ಶೆಲ್ಲಲ್ಲಿ ಶೇರ್ ಮಾಡ್ಕೋತಾರೆ. ಮಿಡಲಲ್ಲಿ ಜಗಳ ಬರುತ್ತೆ, ಅವ್ರು ಸಪ್ರೇಟ್ ಆಗ್ತಾರೆ. ಬಟ್ ಸ್ಟಿಲ್ ಅಲ್ಟಿಮೇಟ್ಲಿ ಒನ್ ಡೇ ಮತ್ತೆ ಅವರು ಹೊಂದ್ಕೊಂಡಿದ್ರೇ ಚೆನ್ನಾಗಿರುತ್ತೆ. ಶೇರಿಂಗ್ ಇದ್ರೇ ನಾವೆಲ್ಲ ಸೇಫ್ ಆಗಿರ್ತೀವಿ ಅಂತ ಅಂದ್ಕೊಂಡು ಕೊನೆಗೆ ಎಲ್ಲರೂ ಒಂದೇ ಶೆಲ್ಲಲ್ಲಿ ಇರೋದನ್ನು ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಟ್ಸ್ ಒನ್ ಆಫ್ ದ ಗುಡ್ ಬುಕ್, ವರ್ತ್ ಬೈಯಿಂಗ್. ಆ್ಯಂಡ್ ಈವನ್ ಈ ಬುಕ್ ಕಾಸ್ಟ್ ಬಂದು 250 ರೂಪೀಸ್. ಇದನ್ನು ನಾನು ಸೆಕೆಂಡ್ ಹ್ಯಾಂಡಲ್ ಬುಕ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಇವನ್ ಅಮೆಝಾನಲ್ಲಿ ಏನಾದ್ರು ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಬುಕ್ ಇಸ್ ಹೌ ಟು ಕ್ಯಾಚ್ ಎ ಸ್ಟಾರ್. ಈ ಬುಕ್ಕಲ್ಲಿ ಕಾನ್ಸೆಪ್ಟ್ ಲೈಕ್ ಆಸ್ ದ ನೇಮ್ ಸಜೆಸ್ಟ್, ಒಂದು ಹುಡುಗ ಇರ್ತಾನೆ, ಅವನಿಗೆ ಸ್ಟಾರ್ಸ್ ತುಂಬಾ ಇಷ್ಟ ಇರುತ್ತೆ. ಅದನ್ನ ಹೇಗಾರು ಮಾಡಿ ಇಟ್ಕೊಂಡು ಅದನ್ನು ಫ್ರೆಂಡ್ ಮಾಡಿಕೊಂಡು ಅದ್ರ ಜೊತೇಲಿ ಇರಬೇಕು ಅಂತ ಇಷ್ಟಪಡ್ತಾ ಇರ್ತಾನೆ. ಸೊ ಅದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾನೆ ಅನ್ನೋದನ್ನು ತೋರಿಸಿರ್ತಾರೆ. ಆ್ಯಂಡ್ ಲಾಸ್ಟಿಗೆ ಅವನು ಸಮುದ್ರದಲ್ಲೇ ಅದು ಸ್ಟಾರ್ ನೋಡಿ, ಓ ನನಗೆ ನನ್ನ ಫ್ರೆಂಡ್ ಸಿಕ್ತಾ, ಇದೇ ನನ್ನ ಫ್ರೆಂಡು ಅಂತ ಮುಟ್ಟಿ ಹಾಗೆ ಖುಷಿ ಪಡ್ತಾನೆ. ಸೊ ಇದು ಅದು ಬುಕ್ಕು ಪರ್ಸ್ನಲಿ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ಇವನ್ ಇಮೇಜಸ್ ಕೂಡ ನಂಗೆ ಅಷ್ಟು ಓಕೆ ಅನ್ನಿಸ್ಲಿಲ್ಲ. ಇವನ್ ಕ್ರಿಶ್ ಕೂಡ ಓಕೆ. ಸೊ ಇದು ನನಗೆ 250 ರೂಪೀಸ್ನ ಇದಾಗಿದೆ. ಸೆಕೆಂಡ್ ಹ್ಯಾಂಡಲ್ ಸ್ಟೋರಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ನೆಕ್ಸ್ಟ್ ಈಸ್ ಒನ್ ಆಫ್ ಮೈ ಸನ್ಸ್ ಫೇವ್ರೆಟ್ ಬುಕ್, ರೇಚಲ್ ಬುಕ್. ಇವ್ರದ್ದು ವಿಡಿಯೋ ಯೂಟ್ಯೂಬಲ್ಲಿ ತುಂಬಾ ನೋಡ್ತಿದ್ದ, ಕಿಡ್ಸ್ ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ಇವನ್ ಲೈಕ್ ಶೀಲ್ ಎಕ್ಸ್ಪ್ಲೈನ್ ದ ಥಿಂಗ್ಸ್ ವೆರಿ ಕ್ಲಿಯರ್ಲಿ ಆ್ಯಂಡ್ ವೆರಿ ಈಸಿಲಿ ಸೊ ದಟ್ ಕಿಡ್ಸ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಸೊ ನನ್ನ ಮಗುಗೆ ತುಂಬಾ ಇಷ್ಟ ಇವಳ್ದು, ಯಾವಾಗಲೂ ವಿಡಿಯೋ ನೋಡ್ತಾ ಇದ್ದ. ಸೊ ಅದಕ್ಕೆ ನಾನು ಇವತ್ತು ಬುಕ್ಕು ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡೆ. ಆ್ಯಂಡ್ ಇವನ್ ತುಂಬಾ ಇದನ್ನು ಓದ್ತಾನೆ. ಲೈಕ್ ಸಿಂಪಲ್ ವರ್ಡ್ಸ್ ಕಲಿಸ್ಬೇಕು ಅಂದರೆ ಇದರಲ್ಲಿ ಮುಖಾಂತರ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿ ಕಲ್ತಿದ್ದ. ಸೊ ಇಟ್ ಈಸ್ ಒನ್ ಆಫ್ ದ ವರ್ತ್ ಬೈಯಿಂಗ್ ಬುಕ್ ಅಂತ ಹೇಳ್ತೀನಿ. ಯಾಕೆಂದರೆ ಯಾವ್ದಾದ್ರು ಈಗ ಬಾಲ್, ದಿಸ್ ಇಸ್ ಬಾಲ್ ಅಂತ ಹೇಳ್ಕೊಟ್ರೆ ಅವ್ನಿಗೆ ತುಂಬ ಬೇಗ ರೆಕಗ್ನಿಷನ್ ಸಿಗ್ತಾ ಇತ್ತು. ಸೊ ಚೆನ್ನಾಗಿದೆ, ಎಲ್ಲ ಸಿಂಪಲ್ ವರ್ಡ್ಸ್ ಇದೆ. ಆ್ಯಂಡ್ ಇವನ್ ವೆಹಿಕಲ್ ಸೆಟ್ ಈ ಥರಲ್ಲಿ ಇಟ್ಸ್ ಟೈಮ್ ಫಾರ್ ಬಾತಿಗೆ ಏನೇನು ಬೇಕೋ ಆ ಕಾನ್ಸೆಪ್ಟ ಇಟ್ಟಿದ್ದಾರೆ. ಲೆಟ್ಸ್ ಗೆಟ್ ರೆಡಿ ಫಾರ್ ಬೆಡ್ಡಿಗೆ ಹೋಗ್ಬೇಕಾದ್ರೆ ಯಾವ್ದು ವರ್ಡ್ಸ್ ಬರುತ್ತೆ ಅದನ್ನು. ಸೊ
ಲೆಟ್ಸ್ ಗೆಟ್ ಆ್ಯಂಡ್ ಇವನ್ ಬಾಡಿ ಪಾರ್ಟ್ಸ್ ಲೈಕ್ ಐಸ್, ಮೌತ್, ನೋಸ್ ಆ್ಯಂಡ್ ಇಯರ್ಸ್. ಸೊ ಆನಿಮಲ್ಸ್ ಮತ್ತು ಅದ್ರ ಯಾವ ಥರ ಸೌಂಡ್ ಮಾಡುತ್ತೆ ಅನ್ನೋದಿದೆ. ಬಟ್ ಚೆನ್ನಾಗಿದೆ, ತುಂಬ ವರ್ಡ್ಸ್ ಕಲೆಕ್ಷನ್ ಇದೆ ಈ ಬುಕ್ಕಲ್ಲಿ. ಇದನ್ನು ನಾನು ಸೆಕೆಂಡ್ ಹ್ಯಾಂಡಲ್ ಬುಕ್ ಸ್ಟೋರಿಂದ ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಯಲ್ ಪ್ರೈಸ್ 450, ಬಟ್ ನನಗೆ ಬಿದ್ದಿದ್ದು 360 ರುಪೀಸ್ಗೆ. ಸೊ ನೆಕ್ಸ್ಟ್ ಇಸ್ ದ ಪೆಪ್ಪರ್, ಬ್ರೂನೋ ಆ್ಯಂಡ್ ಬಬಲ್ ಬುಕ್ ಸೆಟ್ಟು. ಸೊ ಈ ಕೆಲವೊಂದು ಬುಕ್ಸ್ನ ನಾನು ಪಾರ್ಟ್ 1ನಲ್ಲೂ ತೋರಿಸಿದ್ದೆ. ನನಗೆ ಇದು ಪರ್ಸ್ನಲಿ ತುಂಬಾ ಇಷ್ಟವಾದಿದ್ದ ಬುಕ್ಕು. ಯಾಕೆ ಅಂದರೆ ನಾವು ಏನೇ ಮಕ್ಕಳಿಗೆ ಗುಡ್ ಹ್ಯಾಬಿಟ್ಸ್ನ ಕಲಿಸ್ಬೇಕು ಅಂದ್ರೂ ನಾವು ಸ್ಟೋರಿ ಮುಖಾಂತರ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರು ತುಂಬಾ ಬೇಗ ಅರ್ಥ ಆಗುತ್ತೆ. ಆ್ಯಂಡ್ ಇವನ್ ಈ ಸ್ಟೋರೀಸ್ನ ನಾವು ಬೆಡ್ ಟೈಮಲ್ಲಿ ಕೂಡ ತೋರಿಸ್ಬೋದು. ಯಾಕೆಂದರೆ ಒಂದು ಸ್ಟೋರಿನ ನಾವು ಬೆಡ್ ಟೈಮಲ್ಲಿ ಅವ್ರು ಮಲ್ಗೋಕ್ಕಿಂತ ಮುಂಚೆ ಹೇಳ್ತಾನೆ ಇದ್ರೆ ಅವ್ರಿಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗುತ್ತೆ. ಆ್ಯಂಡ್ ಇವನ್ ಆ ಹ್ಯಾಬಿಟ್ನ ಅವ್ರಿಗೆ ತುಂಬಾ ಬೇಗ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲೈಕ್ ನನಗೆ ನನ್ನ ಮಗು ಶೇರ್ ಮಾಡ್ಕೋಬೇಕು ಅಂತ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅವ್ನು ಯಾರು ಬಂದ್ರೂ ಅವ್ನು ಟಾಯ್ಸ್ನ ಕೊಡ್ತಿರ್ಲಿಲ್ಲ. ಬಟ್ ನಾನು ಈ ಬುಕ್ಸ್ ಮುಖಾಂತರ ನಾನು ಬ್ರೂನೋ ಹೌ ವಿ ಲರ್ನ್ಸ್ ಟು ಶೇರ್, ಅವನು ಫಸ್ಟು ಶೇರ್ ಮಾಡ್ಕೋತಿರ್ಲಿಲ್ಲ. ಬಟ್ ಅವನು ಆಮೇಲೆ ಏನಾಯಿತು, ಆಮೇಲೆ ಹೇಗೆ ಅವ್ನು ಶೇರ್ ಮಾಡ್ಕೋತಿದ್ದ ಅನ್ನೋದನ್ನು ನಾನು ಈ ಥರ ಪಿಕ್ಚರ್ ಮುಖಾಂತರ, ಬುಕ್ ಮುಖಾಂತರ ಅವನಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಅವನು ಕೂಡ ಕೆಲವೊಂದು ತುಂಬ ದಿನ ಹಿಡಿಯುತ್ತೆ, ಬಟ್ ಸ್ಟಿಲ್ ಒನ್ ಫೈಂಡ್ ಅವನು ಕೂಡ ಕಲ್ತ್ಕೊಂಡಿದ್ದಾನೆ, ಈಗ ಪರವಾಗಿಲ್ಲ. ಸೊ ಅದಕ್ಕೆ ನನಗೆ ಈ ಬುಕ್ ಪರ್ಸ್ನಲಿ ತುಂಬಾ ಇಷ್ಟ. ಆ್ಯಂಡ್ ಇವನ್ ಮಕ್ಕಳು ಏನಾದ್ರು ಹೆಲ್ಪಿಂಗ್ ಹ್ಯಾಂಡ್, ಏನಾದ್ರು ಹೆಲ್ಪಿಂಗ್ ಹ್ಯಾಬಿಟ್ನ ನಾವು ಡೆವಲಪ್ ಮಾಡಬೇಕು ಅಂತ ಅಂದ್ರೂ ನಾವು ಎಷ್ಟೊತ್ತಿ ಹೇಳಿದ್ರೂ ಅವ್ರು ಕೇಳ್ತಿರಲ್ಲ. ಬಟ್ ಈ ಥರ ಬುಕ್ ಮುಖಾಂತರ ನಾವು ಸ್ಟೋರಿ ಮುಖಾಂತರ ಅವ್ರಿಗೆ ಹೇಳಿದಾಗ ಅವ್ರು ಕೂಡ ಅವ್ರಿಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ ಇಲ್ಲ ನಮಗೆ ಕಲಿಸೋದಕ್ಕೆ ತುಂಬಾ ಈಸಿ ಅನಿಸುತ್ತೆ. ಆ್ಯಂಡ್ ಇವನ್ ಇದರಲ್ಲಿ ಆನೆಸ್ಟಿ, ಗ್ರೀಡಿ ತುಂಬ ಸೆಟ್ಸ್ ಇದೆ. ಸೊ ಅದರಲ್ಲಿ ನಮ್ಗೆ ಯಾವ ಬುಕ್ ಬೇಕು ಆ ಬುಕ್ಕನ್ನು ಲೈಕ್ ಆ ಕ್ಯಾರೆಕ್ಟರ್ ಬುಕ್ಕನ್ನ ತೊಗೊಂಡು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ನೆಕ್ಸ್ಟ್ ಬುಕ್ ಬಂದು ಬೆಸ್ಟ್ ಎವರ್ ಬಿಗ್ ಬ್ರದರ್ ಅಂತ. ಸೊ ಇದು ಲಿಫ್ಟ್ ದ ಫ್ಲಾಪ್ ಬುಕ್ಕು. ಚೆನ್ನಾಗಿದೆ ಈ ಬುಕ್ಕು. ಲೈಕ್ ಏನಾದ್ರು 2 ಕಿಡ್ಸ್ ಇದ್ದರೆ, ಒಂದು ಬಿಗ್ ಬ್ರದರ್ ಇದು, ಇನ್ನೊಂದು ಸ್ಮಾಲ್ ಇದ್ದರೆ, ಸೊ ಬಿಗ್ ಒನ್ ಏನು ಮಾಡ್ತಾನೆ, ಸ್ಮಾಲ್ ಕಿಡ್ ಏನು ಮಾಡ್ತಾರೆ, ಸೊ ಅದ್ರ ಬಗ್ಗೆ ವಾಟ್ ಈಸ್ ದ ಡಿಫ್ರೆನ್ಸ್. ಫಾರ್ ಎಕ್ಸಾಂಪಲ್ ಸ್ಮಾಲ್ ಕಿಡ್ ಲೈಕ್ ನಿಪ್ಪಲ್ ಬಾಟಲ್ ಕುಡಿತೆ, ನಾನು ಬಿಗ್ ಬ್ರದರ್ ನಾನು ಕಪ್ಪಲ್ಲಿ ಕುಡಿತೀನಿ. ಸೊ ಏನು ಡಿಫ್ರೆನ್ಸು ಬಿಗ್ ಒನ್ ಇದ್ದರೆ ಸ್ಮಾಲ್ ಒನ್ ಇದ್ದರೆ ಅಂತ ತೋರಿಸ್ತಾರೆ. ಆ್ಯಂಡ್ ಇವನ್ ಸ್ಮಾಲ್ ಸಿಸ್ಟರ್ ರಿಲೇಟೆಡು ಇದೆ. ಸೊ ಸ್ಮಾಲ್ ಸಿಸ್ಟರು ವಾಕ್ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಾರೆ, ಬಟ್ ಐ ಕ್ಯಾನ್ ಏಬಲ್ ಟು ರನ್, ಬಟ್ ಐ ನೋ ಶಿ ವಿಲ್ ಡೆಫಿನೆಟ್ಲಿ ಡೂ ಇಟ್ ಒನ್ ಡೇ ಅಂತ ಆ ರಿಲೇಟೆಡ್ ಬುಕ್ಸ್ ಇದೆ. ಸೊ 2 ಕಿಡ್ಸ್ ಇದ್ದರೆ ಪಾಪುನ ಹೇಗೆ ಕೇರ್ ಮಾಡುತ್ತೆ, ದೊಡ್ಡದು ಬಿಗ್ ಒನ್ ಆ್ಯಂಡ್ ಸ್ಮಾಲ್ ಒನ್. ಚೆನ್ನಾಗಿದೆ. ಆ್ಯಂಡ್ ಈ ಬುಕ್ ಕಾಸ್ಟು ಅರೌಂಡ್ 100 ರುಪೀಸ್ ಇದೆ. ನೆಕ್ಸ್ಟ್ ಬುಕ್ಕು ಲೈಕ್ ಬೋರ್ಡ್ ಬುಕ್ಕು. ಇದನ್ನು ನನ್ನ ಬಾಡಿ ಪಾರ್ಟ್ಸ್ನ ಕಲೀಲಿ ಅಂತ ನಾನು ಇದು ಮಾಡಿದ್ದು. ಸೊ ಚೆನ್ನಾಗಿದೆ ಇದೂ. ಲೈಕ್ ಬಾಡಿ ಪಾರ್ಟ್ಸ್ ಬಗ್ಗೆ ಒಂದೊಂದೇ ಪೇಜಲ್ಲಿದೆ. ಆ್ಯಂಡ್ ಇವನ್ ಕ್ವಾಲಿಟಿ ಆಫ್ ದ ಬುಕ್ ಬೋರ್ಡ್ ಬುಕ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಅರೌಂಡ್ 40 ರುಪೀಸ್ ಬಂತು. ಆ್ಯಂಡ್ ಇವನ್ ಟ್ರಾವೆಲ್ ಫ್ರೆಂಡ್ಲಿ ಕೂಡ. ನಾವೆಲ್ಲರೂ ಟ್ರಾವೆಲ್ ಮಾಡ್ತಿದ್ರೆ ಮಗುನ ಆಕ್ಯುಪೈ ಮಾಡಿ ಇಟ್ಕೊಳ್ಳೋದಕ್ಕೆ, ಬ್ಯುಸಿ ಹಿಡಿಯೋದಕ್ಕೆ ಇಂಥ ಬುಕ್ಕುಗಳು ತುಂಬಾ ವರ್ತು. ಯಾಕೆಂದರೆ ಈಸಿ ಟು ಕ್ಯಾರಿ, ಟ್ರಾವೆಲ್ ಫ್ರೆಂಡ್ಲಿ ಬುಕ್ಸು. ಆ್ಯಂಡ್ ಇವನ್ ಬೋರ್ಡ್ ಬುಕ್ ಆಗಿರೋದ್ರಿಂದ ಈಸಿಯಾಗೂ ಟೇರ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಬುಕ್ಕು ಟ್ರೆಷರಿ ಆಫ್ ಅನಿಮಲ್ ಸ್ಟೋರೀಸ್. ಸೊ ನನ್ನ ಪಾಪುಗೆ ಲೈಕ್ ಅನಿಮಲ್ಸ್ ರಿಲೇಟೆಡ್ ತುಂಬ ಇಷ್ಟ ಆಗುತ್ತೆ. ಸೊ ಲೈಕ್ ಇದನ್ನು ನೋಡಿದ್ರೆ ಕಾಕ ಹೇಗೆ ಸೌಂಡ್ ಮಾಡುತ್ತೆ, ವಾಟ್ ಇಸ್ ದಿಸ್ ಅಂದರೆ ಅವ್ನು ರೆಕಗ್ನಿಷನ್ ಮಾಡ್ತಾನೆ. ಆ್ಯಂಡ್ ಇವನ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವ್ನಿಗೆ ಅನಿಮಲ್ಸಿಂದ ತುಂಬ ಇಷ್ಟ ಇರೋದ್ರಿಂದ ನಾನು ಅದ್ರ ರಿಲೇಟೆಡ್ ಮಾರಲ್ ಸ್ಟೋರೀಸ್ ಒಂದು ಸ್ವಲ್ಪ ಪ್ರಿಫರ್ ಮಾಡ್ತೀನಿ. ಸೊ ಎಲ್ಲರೂ ಓದಿಸ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಲೈಕ್ ನಮ್ಮ ಪಾಪಗೆ ಏನು ಇಷ್ಟ ಆಗುತ್ತೆ, ಅವ್ನು ಏನರಲ್ಲಿ ತುಂಬಾ ಚೆನ್ನಾಗಿ ಕಲಿತಿದ್ದಾನೆ ಅಂತ. ಸೊ ಆ ರಿಲೇಟೆಡ್ ಬುಕ್ಸ್ ತಂದು ಅವನಿಗೆ ತೋರಿಸೋದ್ರಿಂದ ಅವ್ರು ಬೇಗನೆ ಕಲಿಯೋ ಚಾನ್ಸಸ್ಸು ಇರುತ್ತೆ. ಸೊ ಇದು ಮಾರಲ್ ಸ್ಟೋರೀಸು, ಅನಿಮಲ್ಸ್ದು ಏನಾಯಿತು, ಸೊ ಆ ಸ್ಟೋರಿಯಿಂದ ಮಾರಲ್ ಏನು ಬಂತು ಅಂತ ತೋರಿಸಿರೋ ಬುಕ್ಕು. ಇದನ್ನು ನಾನು ಬುಕ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಪರ್ ಬುಕ್ 30 ರುಪೀಸ್ ಇದೆ. ಆ್ಯಂಡ್ ಇವನ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಆಲ್ರೆಡಿ ತುಂಬಾ ಅರ್ಧಕ್ಕೆ ಪ್ಲಾಸ್ಟರ್ ಹಾಕಿದ್ದೀನಿ. ಸೊ ತುಂಬ ಲೈಕ್ ತಿನ್ನಿತ್ತು ಪೇಜು. ಸೊ ಬಟ್ ಮಾರಲ್ ಆಫ್ ದ ಸ್ಟೋರೀಸ್ ಚೆನ್ನಾಗಿದೆ, ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ನೆಕ್ಸ್ಟ್ ಬುಕ್ ಸೆಟ್ಟು ಮ್ಯಾಜಿಕ್ ವಾಟರ್ ಬುಕ್ ಅಂತ. ಸೊ ಇದನ್ನು ನಾನು 4 ಸೆಟ್ಟಲ್ಲಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು.
ಸೊ ಈ ಬುಕ್ಕು ರಿಪೀಟ್ ಟು ಯೂಸ್, ಲೈಕ್ ನಾವೇನಾದ್ರು ರೈಟಿಂಗ್ ಹ್ಯಾಬಿಟ್ನ ಇಂಪ್ರೂವ್ ಮಾಡಬೇಕು ಅಂದರೆ ಇಟ್ ಈಸ್ ಒನ್ ಆಫ್ ದ ವರ್ತ್ ಬೈಯಿಂಗ್ ಬುಕ್ಕು. ಯಾಕೆಂದರೆ ಇದರಲ್ಲಿ ನಾವೇನಾದ್ರು ಪಾಯ್ಸನಸ್ ಲೈಕ್ ಇಂಕೆಲ್ಲ ಹಾಕಿ, ಚಿಕ್ಕ ಮಕ್ಕಳಾಗಿದ್ದರೆ ಇಂಕೆಲ್ಲ ಹಾಕಿದ್ರೆ ತಿನ್ಬಿಡ್ತಾರೆ ಅಂತ ಭಯ ಇರುತ್ತೆ. ಅಟ್ಲೀಸ್ಟ್ ಇದು ಅದಕ್ಕಿಂತ ಸೇಫ್ ಇರುತ್ತೆ, ಯಾಕೆಂದರೆ ಜಸ್ಟ್ ವಾಟರ್ ಯೂಸ್ ಮಾಡಿ ನಾವು ಪೇಂಟನ್ನ ಮಾಡೋದು. ಸೊ ನಾನು ಇಲ್ಲಿ ತೋರಿಸ್ತೀನಿ. ಇದಕ್ಕೆ ನಾನು ವಾಟರ್ ಫಿಲ್ ಮಾಡಿದ್ದೀನಿ. ಸೊ ಇದು ಕ್ಯಾಪ್ ಓಪನ್ ಮಾಡಿ ವಾಟರ್ ಫಿಲ್ ಮಾಡಿ, ಸೊ ಇದು ಜಸ್ಟ್ ಪೇಂಟ್ ಮಾಡ್ತಿದ್ರೆ ಒಂದೊಂದು ಇಮೇಜಸ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಇವನ್ ಥಿಂಗ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು, ಕಾರ್, ಬರ್ಡ್ಸ್, ಹೆಲಿಕಾಪ್ಟರ್ ಅಂತ. ಸೊ ಇಲ್ದು ಪೇಂಟ್ ಮಾಡಿ ವಾಟರ್ ಫಿಲ್ ಮಾಡಿ ಈ ಥರ ಪೇಂಟ್ ಮಾಡಿದ್ರೆ ಅವ್ರ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಪೇಂಟಿಂಗ್ ಹಿಂಗೆ ಹೇಗೆ ಬೇಕಾದಾಗ ಮಾಡಿದ್ರೂ ಅದು ಹಿಂದೆ ಏನಿರುತ್ತೆ ಅದು ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇದು ಅದಾಗೆ ಡ್ರೈ ಆಗುತ್ತೆ. ಅದಾಗೆ ಡ್ರೈ ಆಗಿ ಮತ್ತೆ ನಾವು ರಿಯೂಸ್ ಮಾಡ್ಬೋದು, ಮತ್ತೆ ನಾವು ಪೇಂಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು ಬುಕ್ಕು. ಆ್ಯಂಡ್ ಈವನ್ ಕ್ವಾಲಿಟಿ ಆಫ್ ದ ಬುಕ್ ಕೂಡ ತುಂಬಾ ಗಟ್ಟಿ ಇದೆ, ಈಸಿಯಾಗಿ ಇದು ಮಾಡೋಕ್ಕಾಗಲ್ಲ. ಆ್ಯಂಡ್ ಈವನ್ ಈ ಕಡೆ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು, ಈ ಕಡೆ ನಾವು ಪೇಂಟಿಗೆ ಯೂಸ್ ಮಾಡ್ಬೋದು. ಆ್ಯಂಡ್ ನಾನ್ ಟಾಕ್ಸಿಕ್, ಯಾಕೆಂದರೆ ಜಸ್ಟ್ ವಾಟರ್ ಅಲ್ಲಿ ನಾವು ಪೇಂಟ್ ಮಾಡೋದಲ್ವ. ಈವನ್ ಚಿಕ್ಕ ಮಕ್ಕಳು ಕೂಡ ನಾವು ಅದನ್ನು ಕೊಡ್ಬೋದು. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಬುಕ್ಕು ಬ್ರೌನ್ ಬಿಯರ್ ವಾಟ್ ಡು ಯು ಸಿ. ಇದು ಒಂದು ಲಿಫ್ಟ್ ದ ಫ್ಲಾಪ್ ಬುಕ್ಕು. ಚೆನ್ನಾಗಿದೆ. ಲೈಕ್ ನಾವೇನಾದ್ರು ಕಲರ್ಸ್ನ ಕಲಿಸ್ಬೇಕು ಅಂದರೆ ನಾವು ಈ ಬುಕ್ಕನ್ನು ಯೂಸ್ ಮಾಡ್ಬೋದು. ಲೈಕ್ ಬ್ರೌನ್ ಬಿಯರ್ ವಾಟ್ ಡು ಯು ಸಿ. ಆ್ಯಂಡ್ ಇವನ್ ರೈಮ್ಸ್ ಥರನೂ ಯೂಸ್ ಆಗುತ್ತೆ. ಐ ಸಿ ಎ ರೆಡ್ ಬರ್ಡ್ ಲುಕಿಂಗ್ ಆಟ್ ಮೀ, ವಿಚ್ ಕಲರ್, ರೆಡ್ ಕಲರ್. ಈ ಥರ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಲರ್ ಡಿಸ್ಟಿಂಗ್ವಿಷ್ನ ಕಲ್ತ್ಕೋತಾರೆ. like yellow duck, blue horse, green color, purple cat. ಸೊ ಕಲರ್ ಇದಕ್ಕೆ ಚೆನ್ನಾಗಿದೆ. ಆ್ಯಂಡ್ ಇವನ್ ಅನಿಮಲ್ಸ್ ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಇದನ್ನ ಬುಕ್ಕನ್ನ ನಾನು ಲೈಕ್ ಸೆಕೆಂಡ್ ಹ್ಯಾಂಡಲ್ ಬುಕ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು. 450 ರೂಪೀಸ್ ಇದೆ. ಈವನ್ ಅಮೆಝಾನಲ್ಲಿ ಕೂಡ ಇದೆ. ನಾನು ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ರಾಮಾಯಣ ಕಲೆಕ್ಷನ್ ಫಾರ್ ಚಿಲ್ಡ್ರನ್ಸ್. ಸೊ ಇದು ವಿತ್ ಪಿಕ್ಚರ್ ಇದೆ ಆ್ಯಂಡ್ ವಿತ್ ಲೆಂತಿ ಡಿಸ್ಕ್ರಿಪ್ಷನ್ ಇದೆ. ಚಿಕ್ಕ ಮಕ್ಕಳಿಗೆ ಡಿಸ್ಕ್ರಿಪ್ಷನ್ ಎಲ್ಲ ಹೇಳ್ಕೊಡೋಕ್ಕಾಗಲ್ಲ, ಬಟ್ ಈ ಇಮೇಜಸ್ಸಿಂದ ನಾವು ತೋರಿಸ್ಬೋದು ಯಾರು ರಾಮ ಸೀತೆ, ಸ್ಪಿರಿಚುವಲ್ ಏನಾದ್ರು ಲೈಕ್ ರಿಲೇಟೆಡ್ ನಾವು ಮಕ್ಕಳಿಗೆ ರಾಮಾಯಣ ಮಹಾಭಾರತ ಕಲಿಸೋದು ತುಂಬಾ ಯೂಸ್ಫುಲ್. ಯಾಕೆಂದರೆ ನಾವು ಹಿಂದೆ ಕಲ್ತಂಗೆ ಈ ಜನ್ರೇಷನಲ್ಲಿ ಆ ಥರ ಮಾರಲ್ ಸಿಗ್ತಾ ಇಲ್ಲ. ಬಟ್ ನಾವು ಚಿಕ್ಕ ವಯಸ್ಸಿಂದನೇ ಇದನ್ನು ಕಲಿಸೋದ್ರಿಂದ ಅವ್ರಿಗೆ ನಮ್ಮ ಲೈಕ್ ಹಿಂದಿನ ಪುರಾತನ ಏನಿದೆ, ಅದು ಟ್ರೆಡಿಷನ್ಸ್ ಹೇಗಿದೆ, ನಾವು ಯಾಕೆ ದೀಪಾವಳಿ ಹಬ್ಬನ ಆಚರಿಸ್ತೀವಿ, ರಾಮ ಏನು ಮಾಡಿದ್ದ, ರಾವಣನ ಸಾಯಿಸಿದ ದಿನ ಅಯೋಧ್ಯೆಗೆ ವಾಪಸ್ ಬಂದ, ಸೊ ಅದಕ್ಕೋಸ್ಕರ ನಾವು ದೀಪಾವಳಿನ ಆಚರಿಸ್ತೀವಿ. ಈ ಥರ ಎಲ್ಲ ಕಲಿಸೋದಕ್ಕೆ ರಾಮಾಯಣ ಸ್ಟೋರೀಸ್ ಹೇಳೋದ್ರಿಂದ ತುಂಬಾ ಯೂಸ್ಫುಲ್. ನಾವು ಯಾಕೆ ಯಾವ ಹಬ್ಬನ ಮಾಡ್ತಿದ್ದೀವಿ ಅಂತ ತಿಳಿಸ್ಕೊಡೋಕ್ಕಾದ್ರೂ ಇಂಥ ಬುಕ್ಗಳು ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೂ ಕಲಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಇವನ್ ಈ ಬುಕ್ಕು ಕೂಡ ಚೆನ್ನಾಗಿದೆ. ಬಟ್ ನಾವು ಚಿಕ್ಕ ಮಕ್ಕಳಿಗೆ ಇವೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಜಸ್ಟ್ ಪಿಕ್ಚರಲ್ಲಿ ಹೇಳ್ಬೋದು. ಅವ್ರು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ನಾವು ಅದನ್ನು ಆ ಕತೆಗಳನ್ನ ಒಂದು ಸ್ಟೋರಿಯಾಗಿ ಹೇಳಿಸ್ಕೋಬೋದು. ಸೊ ಟೋಟಲ್ ಇದರಲ್ಲಿ ಇಷ್ಟು ಸ್ಟೋರೀಸ್ ಇದೆ. ಈ ಬುಕ್ಕು ನನಗೆ 250 ರೂಪೀಸ್ ಬಂದಿದೆ. ಸೊ ಕಮ್ಮಿ ದುಡ್ಡಿಗೆ ತುಂಬಾ ವ್ಯಾಲ್ಯೂ ಕೊಡೋ ಬುಕ್ ಇದು. ಆ್ಯಂಡ್ ಇವನ್ ತುಂಬ ಕಂಟೆಂಟ್ ಸಿಗುತ್ತೆ. ಆ್ಯಂಡ್ ಇವನ್ ತುಂಬ ಸ್ಟೋರೀಸ್ ಕೂಡ ಇದೆ. Thank you for watching my video. I hope you all enjoyed watching this. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲ, ಫ್ಯಾಮಿಲಿ ಮೆಂಬರ್ಸ್, ನೈಬರ್ಸ್ ಯಾರು ಕಿಡ್ಸ್ಗೆ ಬುಕ್ ತೊಗೋಬೇಕು ಅಂತ ಇಷ್ಟಪಡ್ತಿದ್ರೆ ಈ ವಿಡಿಯೋನ ಕೈಂಡ್ಲಿ ಶೇರ್ ಮಾಡಿ. ಆ್ಯಂಡ್ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್, ಶೇರ್, ಲೈಕ್. Thank you for watching my video.